ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಯಾವ ಪ್ಲೇಸಲ್ಲಿದ್ದೀನಿ, ಯಾವ ಊರಲ್ಲಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ನಾವೇನಾದರೂ ಹರಕೆ ಕಟ್ಕೊಂಡ್ರೆ ಇಲ್ಲಿ ನಿಜವಾಗ್ಲೂ ಈಡೇರುತ್ತೆ ಫ್ರೆಂಡ್ಸ್. ನನಗಾಗಿದ್ದು ಸ್ವತಃ ಅನುಭವ ಹೇಳ್ಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಹರಕೆ ತೀರ್ಸೋಕೆ ಎಷ್ಟು ಅಮೌಂಟ್ ಆಗುತ್ತೆ ಅಂತೇಳ್ಬಿಟ್ಟು ಅದನ್ನು ಕೂಡ ಹೇಳ್ತೇನೆ ನಿಮಗೆ. ಧರ್ಮಸ್ಥಳದಿಂದ ದರ್ಶನ ಮುಗಿಸ್ಕೊಂಡು ಉಜಿರೆ ಹತ್ರ ಬರುವಾಗ ಸೂರ್ಯ ಅಂತೇಳಿ ಊರ ಹೆಸರಿದು ಫ್ರೆಂಡ್ಸ್. ಎಲ್ಲ ತುಂಬ ಜನ ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ನಾನು ಎಷ್ಟೋ ಜನದ ಬಾಯಲ್ಲಿ ಕೇಳಿದ್ದೀನಿ, ಸದಾಶಿವ ಊರು ಸೂರ್ಯ ದೇವಸ್ಥಾನ ಅಂತ ಹೇಳ್ತಾರೆ. ಅಲ್ಲ ಫ್ರೆಂಡ್ಸ್, ಇದು ಸದಾಶಿವ ದೇವಸ್ಥಾನ, ಸೂರ್ಯ ಊರ ಹೆಸರಿದು. ನಮಗೇನಾದರೂ ಸಮಸ್ಯೆ ಇದ್ದರೆ, ನಾವು ಈ ಥರ ಸಮಸ್ಯೆಗೆ ಪ್ರಾಬ್ಲಮ್ಗೆ ನಾವು ಹರಕೆ ಕಟ್ಕೊಂಡಿದ್ವಿ ಅಂತ ಹೇಳಿದರೆ, ನೀವು ಯಾವ ಸಮಸ್ಯೆಗಾದ್ರೂ ಹರಕೆ ಕಟ್ಕೋಬೋದು. ನೋಡಿ ಫ್ರೆಂಡ್ಸ್, ವಿವಾಹ ಹುಡುಗಿ ಬರೋಂಗಿಲ್ಲ, ವಿದ್ಯಾಭ್ಯಾಸ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಜಾಗ ತಗೋಬೇಕು, ಮನೆ ಕಟ್ಟಬೇಕು, ಈ ಥರ ಎಲ್ಲ ನಾವು ಸಮಸ್ಯೆ ನಾವೆಲ್ಲ ಹರಕೆ ಕಟ್ಕೊಂಡು ಅಲ್ಲೇ ನಿಮ್ಮ ಮನೆಯಲ್ಲೂ ಕೂಡ ಕಟ್ಕೋಬೋದು, ಇಲ್ಲಿ ಬಂದು ಕಟ್ಕೊಂಡು ಹೋಗ್ಬೋದು. ನಾವು ಈ ಥರ ಹಿಂಗೆ ಕಟ್ಕೊಂಡಿದ್ವಿ ಅಂತ ಹೇಳಿದರೆ ನಮಗೊಂದು 5 ರೂಪಾಯಿ ರಶೀದಿ ಕೊಡ್ತಾರೆ. ಆ ರಶೀದಿ ತೊಗೊಂಡು ಶಾಪಲ್ಲಿ ಕೊಟ್ಟರೆ ಅವರು ಮಣ್ಣಲ್ಲಿ ಮಾಡಿರೋ ಗೊಂಬೆಗಳು. ನೋಡಿ, ನಾನು ಸೈಟ್ ತೊಗೋಬೇಕಂತ ಹೇಳ್ಬಿಟ್ಟು ಹರಕೆ ಕಟ್ಕೊಂಡಿದ್ದೆ. ನೋಡಿ, ಸೈಟು ರೂಪದಲ್ಲಿ ಮಣ್ಣಲ್ಲಿ ಮಾಡಿರೋ ಸೈಟ್ನ ಈ ಥರ ಒಂದು ಕಾಯಿನು, ಸೈಟು, ಅಕ್ಕಿ, ಕಾಯಿ, ನೀವೇನು ಕೇಳ್ಕೊಂಡ್ರು ಅದೇ ಥರದ್ದು ಮಣ್ಣಿನ ರೂಪದಲ್ಲಿ ಗೊಂಬೆ ಕೊಡ್ತಾರೆ. ಯಾವುದೇ ಹರಕೆ ಕಟ್ಕೊಳ್ಳಿ ಫ್ರೆಂಡ್ಸ್, ತುಂಬ ಅಮೌಂಟ್ ಏನಿರೋದಿಲ್ಲ. ಈ ಹರಕೆ ನಾನು ಮಾಡ್ಕೊಂಡಿರೋ ಹರಕೆಗೆ 135 ರೂಪೀಸ್ ಅಮೌಂಟ್ ತೊಗೊಂಡ್ರು. ಅದು ತೊಗೊಂಡು ನಾವು ದೇವಸ್ಥಾನದ ಒಳಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಅವರೇ ಭಟ್ರೆ ಈ ಒಂದು ಬುಟ್ಟಿಯಲ್ಲಿ ಈ ಥರ ಮಣ್ಣಿನ ಗೊಂಬೆಗಳನ್ನ ಹರಕೆ ಕಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಈ ಥರ ಎಲ್ಲ ಬುಟ್ಟಿಯಲ್ಲಿ ಇಟ್ಕೊಂಡು ಅವರೇ ತೊಗೊಂಡೋಗಿ ಈ ನೋಡಿ ಮಣ್ಣಿನ ಹರಕೆ ಬನ ಅಂತೇಳಿದೆ, ಅಲ್ಲೋಗಿ ಇಟ್ಬಿಟ್ಟು ಬರ್ತಾರೆ. ಮುಂಚೆ ಎಲ್ಲ ನಮ್ಮ ಕೈಯಲ್ಲೇ ಕೊಡ್ತಿದ್ರು. ನಮ್ಮ ಕೈಯಲ್ಲಿ ಕೊಟ್ಟು ನಾವು ಹೋಗಿ ಆ ಮಣ್ಣಿನ ಹರಕೆ ಬನದಲ್ಲಿ ಹೋಗಿ ಇಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಬರ್ತಿದ್ವಿ. ಇವಾಗ ಏನೋ ಚೇಂಜಸ್ ಆಗಿದೆ. ಬಟ್ ನಾವೇ ಹೋಗಿ ಎಲ್ಲ ಗೊಂಬೆಗಳನ್ನು ಬುಟ್ಟಿಯಲ್ಲಿ ಇಟ್ಕೊಂಡು ಹೋಗಿ ನಾವೇ ಹೋಗಿ ಇಟ್ಟು ಪೂಜೆ ಮಾಡಿ ಬರ್ತೇವೆ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರ ಕಡೆ ದೇವಸ್ಥಾನ ಒಳಗಡೆ ಅವ್ರ ಹತ್ರನೇ ಹೋಗಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು, ನೀವು ಅಲ್ಲಿ ಮಣ್ಣಿನ ಹರಕೆ ಬನ ಅಂತ ಹೇಳಿದೆಯಲ್ಲ, ಅಲ್ಲೋಗಿ ನೀವು ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಹೋಗ್ರಿ ಅಂತ ಹೇಳಿದರು. ನೋಡಿ, ನಾವು ಮತ್ತೆ ಆ ಪ್ಲೇಸಲ್ಲಿ ಬಂದ್ವಿ. ಎಷ್ಟು ರಾಶಿ ಬಿದ್ದಿದೆ ನೋಡಿ ಫ್ರೆಂಡ್ಸ್, ಗೊಂಬೆಗಳೆಲ್ಲ ಎಷ್ಟು. ನೋಡಿ, ಯಾರೋ ಮನೆ ಕಟ್ಕೋಬೇಕಂತೇಳಿ 3 ಅಂತಸ್ತು ಬಿಲ್ಡಿಂಗ್, 4 ಅಂತಸ್ತು ಬಿಲ್ಡಿಂಗು, ಏನೇ ಪ್ರಾಬ್ಲಮ್ ಇದ್ದರೂ, ಏನೇ ಸಮಸ್ಯೆ ಇರುತ್ತೋ ಎಲ್ಲ ಹರಕೆಗಳು, ಗೊಂಬೆಗಳು ಎಷ್ಟೋ ರಾಶಿಗಳಾಗಿ ಬಿದ್ದಿದ್ವು. ನನಗಂತೂ ತುಂಬ ಒಳ್ಳೆಯದಾಗಿದೆ. ಯಾರಿಗೆಲ್ಲ ಈ ಪ್ಲೇಸಿಗೆ ಬರಬೇಕನ್ಸುತ್ತೋ, ತುಂಬ ಏನು ದೂರ ಇಲ್ಲ, ಉಜಿರೆಯಿಂದ 5-6 ಕಿಲೋಮೀಟ್ರ್. ಸೂರ್ಯ ಅಂತ ಹೇಳ್ಬಿಟ್ಟು ಮತ್ತೊಂದು ಸರಿ ಹೇಳ್ತೀನಿ, ಪ್ಲೇಸ್ ಹೆಸರು ಸೂರ್ಯ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು ಹೋಗಿರೋ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.